ಈಗಾಗಲೇ ಘೋಷಣೆ ಮಾಡಿದ ನಾವು ಜನಗಣತಿ ಜೊತೆ ಜನಗಣತಿ ಮುಗಿಲಿಕ್ಕೆ ಎಷ್ಟು ಸಮಯ ಬೇಕಾಗ್ತದ ಅಷ್ಟೇ ಜಾತಿ ಗಣತಿಗೂ ಸಮಯ ಬೇಕು. ಎರಡು ಏಕಕಾಲಕ್ಕೆ ನಡೀತಾವೆ. ಇವರು ಮತ್ತೆ ನಾನು ಕೇಳ್ತೀನಿ ಸಿದ್ದರಾಮಯ್ಯನವ್ರಿಗೆ ಅಷ್ಟೆಲ್ಲ ಹೇಳೋ ದೇಶದಲ್ಲಿ ಚಪ್ಪಲಿ ಹೊಲದ ಬದುಕ್ತಕ್ಕಂಥವ್ರು, ಕಕ್ಕಸ್ ತೊಳೆದ ಬದುಕ್ತಕ್ಕಂಥವ್ರು, ರಸ್ತೆ ಚರಂಡಿ ಗೂಡಿಸಿ ಬದುಕ್ತಕ್ಕಂಥವ್ರಿಗೆ ಮೀಸಲಾತಿ ಒಳ ಮೀಸಲಾತಿ ಕೊಡ್ಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಆಗಸ್ಟ್ 1ನೇ ತಾರೀಕಿಗೆ ಆರ್ಡರ್ ಮಾಡ್ತಾರ. ಸಿದ್ದರಾಮಯ್ಯನವ್ರು ಕುಂಡಿ ಕೆಳಗೆ ಇಟ್ಕೊಂಡು ಕೂತಾರ. ಅದಕ್ಕೇನ್ ಹೇಳ್ತಾರ ಉತ್ತರ? 2023 ಚುನಾವಣೆಯೊಳಗೆ ಇದೇ ಸಿದ್ದರಾಮಯ್ಯ, ಇದೇ ಖರ್ಗೆ, ಇದೇ DK ಶಿವಕುಮಾರ್ ಏನ್ ಹೇಳಿದ್ರು? ಜನರಿಗೆ ಮೋಸ ಮಾಡಿದ್ರು. ಇಲ್ಲೇ ಸಮಾವೇಶ ಮಾಡಿದ್ರು ಚಿತ್ರದುರ್ಗದಲ್ಲಿ. ನಾವು ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ ನಲ್ಲಿ ಒಳ ಮೀಸಲಾತಿ ಕೊಡ್ತೀವಿ, ನೀವು ನಮಗೆ ಓಟ್ ಹಾಕ್ರಿ ಅಂತ ಹೇಳಿ. ನಾಲಿಗೆ ಒಂದದ ಎರಡದ ಆಗ್ಲಿಕ್ಕೆ ಎರಡು ನಾಲಿಗೆ ಇರ್ತಕ್ಕಂಥವ್ರು ಕಾಂಗ್ರೆಸ್ನವ್ರು ಇವತ್ತು ಹೇಳ್ತಾರ ಅಂಬೇಡ್ಕರ್ನ ಬಿಜೆಪಿ ಅವರು ಸೋಲಿಸಿದ್ರು. ಬಿಜೆಪಿನೇ ಇದ್ದಿದ್ದಿಲ್ಲ, ಬಿಜೆಪಿ ಹುಟ್ಟಿದ್ದಿಲ್ಲ, ಅವಾಗ ಆ ಪಕ್ಷನೇ ಇರ್ಲಿಲ್ಲ. ಕೇಳಿ ಯಾವ ಪತ್ರ? ನಾನ್ ಕೇಳ್ತೀನಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 1952ರಲ್ಲಿ ಮೊದಲೇ ಚುನಾವಣೆ ನಿಂತಾಗ ಕಾರಜೋಳಕರ್ ಅನ್ನುವ್ರನ್ನ ನಿಲ್ಲಿಸಿ ಸೋಲಿಸಿ 3 ಬಾರಿ ಅಂದಿನ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಹೋಗಿ ಕ್ಯಾಂಪೇನ್ ಮಾಡಿ ಸೋಲಿಸ್ತಾರ. ಸೋಲಿಸಿ ಬರೀ ಭಾರತ ದೇಶದಲ್ಲ, ಇಡೀ ದೇಶದ ತುಂಬಾ ಅವ್ರು ಹೋದಲ್ಲೆಲ್ಲ ಅಂಬೇಡ್ಕರ್ ಸೋಲಿಸಿದ ಸಂಭ್ರಮ ಆಚರಿಸಿದ. ಈಗಾಗಲೇ ಘೋಷಣೆ ಮಾಡಿದ ನಾವು ಜನಗಣತಿ ಜೊತೆ ಜನಗಣತಿ ಮುಗಿಲಿಕ್ಕೆ ಎಷ್ಟು ಸಮಯ ಬೇಕಾಗ್ತದ ಅಷ್ಟೇ ಜಾತಿ ಗಣತಿಗೂ ಸಮಯ ಬೇಕು. ಎರಡು ಏಕಕಾಲಕ್ಕೆ ನಡೀತಾವೆ. ಇವರು ಮತ್ತೆ ನಾನು ಕೇಳ್ತೀನಿ ಸಿದ್ದರಾಮಯ್ಯನವ್ರಿಗೆ ಅಷ್ಟೆಲ್ಲ ಹೇಳೋ ದೇಶದಲ್ಲಿ ಚಪ್ಪಲಿ ಹೊಲದ ಬದುಕ್ತಕ್ಕಂಥವ್ರು, ಕಕ್ಕಸ್ ತೊಳೆದ ಬದುಕ್ತಕ್ಕಂಥವ್ರು, ರಸ್ತೆ ಚರಂಡಿ ಗೂಡಿಸಿ ಬದುಕ್ತಕ್ಕಂಥವ್ರಿಗೆ ಮೀಸಲಾತಿ ಒಳ ಮೀಸಲಾತಿ ಕೊಡ್ಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಆಗಸ್ಟ್ 1ನೇ ತಾರೀಕಿಗೆ ಆರ್ಡರ್ ಮಾಡ್ತಾರ. ಸಿದ್ದರಾಮಯ್ಯನವ್ರು ಕುಂಡಿ ಕೆಳಗೆ ಇಟ್ಕೊಂಡು ಕೂತಾರ. ಅದಕ್ಕೇನ್ ಹೇಳ್ತಾರ ಉತ್ತರ? 2023 ಚುನಾವಣೆಯೊಳಗೆ ಇದೇ ಸಿದ್ದರಾಮಯ್ಯ, ಇದೇ ಖರ್ಗೆ, ಇದೇ DK ಶಿವಕುಮಾರ್ ಏನ್ ಹೇಳಿದ್ರು? ಜನರಿಗೆ ಮೋಸ ಮಾಡಿದ್ರು. ಇಲ್ಲೇ ಸಮಾವೇಶ ಮಾಡಿದ್ರು ಚಿತ್ರದುರ್ಗದಲ್ಲಿ. ನಾವು ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ ನಲ್ಲಿ ಒಳ ಮೀಸಲಾತಿ ಕೊಡ್ತೀವಿ, ನೀವು ನಮಗೆ ಓಟ್ ಹಾಕ್ರಿ ಅಂತ ಹೇಳಿ. ನಾಲಿಗೆ ಒಂದದ ಎರಡದ ಆಗ್ಲಿಕ್ಕೆ ಎರಡು ನಾಲಿಗೆ ಇರ್ತಕ್ಕಂಥವ್ರು ಕಾಂಗ್ರೆಸ್ನವ್ರು ಇವತ್ತು ಹೇಳ್ತಾರ ಅಂಬೇಡ್ಕರ್ನ ಬಿಜೆಪಿ ಅವರು ಸೋಲಿಸಿದ್ರು. ಬಿಜೆಪಿನೇ ಇದ್ದಿದ್ದಿಲ್ಲ, ಬಿಜೆಪಿ ಹುಟ್ಟಿದ್ದಿಲ್ಲ, ಅವಾಗ ಆ ಪಕ್ಷನೇ ಇರ್ಲಿಲ್ಲ. ಕೇಳಿ ಯಾವ ಪತ್ರ? ನಾನ್ ಕೇಳ್ತೀನಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 1952ರಲ್ಲಿ ಮೊದಲೇ ಚುನಾವಣೆ ನಿಂತಾಗ ಕಾರಜೋಳಕರ್ ಅನ್ನುವ್ರನ್ನ ನಿಲ್ಲಿಸಿ ಸೋಲಿಸಿ 3 ಬಾರಿ ಅಂದಿನ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಹೋಗಿ ಕ್ಯಾಂಪೇನ್ ಮಾಡಿ ಸೋಲಿಸ್ತಾರ. ಸೋಲಿಸಿ ಬರೀ ಭಾರತ ದೇಶದಲ್ಲ, ಇಡೀ ದೇಶದ ತುಂಬಾ ಅವ್ರು ಹೋದಲ್ಲೆಲ್ಲ ಅಂಬೇಡ್ಕರ್ ಸೋಲಿಸಿದ ಸಂಭ್ರಮ ಆಚರಿಸಿದ. ಈಗಾಗಲೇ ಘೋಷಣೆ ಮಾಡಿದ ನಾವು ಜನಗಣತಿ ಜೊತೆ ಜನಗಣತಿ ಮುಗಿಲಿಕ್ಕೆ ಎಷ್ಟು ಸಮಯ ಬೇಕಾಗ್ತದ ಅಷ್ಟೇ ಜಾತಿ ಗಣತಿಗೂ ಸಮಯ ಬೇಕು. ಎರಡು ಏಕಕಾಲಕ್ಕೆ ನಡೀತಾವೆ. ಇವರು ಮತ್ತೆ ನಾನು ಕೇಳ್ತೀನಿ ಸಿದ್ದರಾಮಯ್ಯನವ್ರಿಗೆ ಅಷ್ಟೆಲ್ಲ ಹೇಳೋ ದೇಶದಲ್ಲಿ ಚಪ್ಪಲಿ ಹೊಲದ ಬದುಕ್ತಕ್ಕಂಥವ್ರು, ಕಕ್ಕಸ್ ತೊಳೆದ ಬದುಕ್ತಕ್ಕಂಥವ್ರು, ರಸ್ತೆ ಚರಂಡಿ ಗೂಡಿಸಿ ಬದುಕ್ತಕ್ಕಂಥವ್ರಿಗೆ ಮೀಸಲಾತಿ ಒಳ ಮೀಸಲಾತಿ ಕೊಡ್ಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಆಗಸ್ಟ್ 1ನೇ ತಾರೀಕಿಗೆ ಆರ್ಡರ್ ಮಾಡ್ತಾರ. ಸಿದ್ದರಾಮಯ್ಯನವ್ರು ಕುಂಡಿ ಕೆಳಗೆ ಇಟ್ಕೊಂಡು ಕೂತಾರ. ಅದಕ್ಕೇನ್ ಹೇಳ್ತಾರ ಉತ್ತರ? 2023 ಚುನಾವಣೆಯೊಳಗೆ ಇದೇ ಸಿದ್ದರಾಮಯ್ಯ, ಇದೇ ಖರ್ಗೆ, ಇದೇ DK ಶಿವಕುಮಾರ್ ಏನ್ ಹೇಳಿದ್ರು? ಜನರಿಗೆ ಮೋಸ ಮಾಡಿದ್ರು. ಇಲ್ಲೇ ಸಮಾವೇಶ ಮಾಡಿದ್ರು ಚಿತ್ರದುರ್ಗದಲ್ಲಿ. ನಾವು ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ ನಲ್ಲಿ ಒಳ ಮೀಸಲಾತಿ ಕೊಡ್ತೀವಿ, ನೀವು ನಮಗೆ ಓಟ್ ಹಾಕ್ರಿ ಅಂತ ಹೇಳಿ. ನಾಲಿಗೆ ಒಂದದ ಎರಡದ ಆಗ್ಲಿಕ್ಕೆ ಎರಡು ನಾಲಿಗೆ ಇರ್ತಕ್ಕಂಥವ್ರು ಕಾಂಗ್ರೆಸ್ನವ್ರು ಇವತ್ತು ಹೇಳ್ತಾರ ಅಂಬೇಡ್ಕರ್ನ ಬಿಜೆಪಿ ಅವರು ಸೋಲಿಸಿದ್ರು. ಬಿಜೆಪಿನೇ ಇದ್ದಿದ್ದಿಲ್ಲ, ಬಿಜೆಪಿ ಹುಟ್ಟಿದ್ದಿಲ್ಲ, ಅವಾಗ ಆ ಪಕ್ಷನೇ ಇರ್ಲಿಲ್ಲ. ಕೇಳಿ
ಯಾವ್ದು ಪತ್ರ ನಾನ್ ಕೇಳ್ತೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 1952ರಲ್ಲಿ ಮೊದಲೇ ಚುನಾವಣೆ ನಿಂತಾಗ ಕಾರಜೋಳಕರ್ ಅನ್ನುವ್ರನ್ನ ನಿಲ್ಲಿಸಿ ಸೋಲಿಸಿ 3 ಬಾರಿ ಅಂದಿನ ಪ್ರಧಾನ ಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಹೋಗಿ ಕ್ಯಾಂಪೇನ್ ಮಾಡಿ ಸೋಲಿಸಿ ಬರೀ ಭಾರತ ದೇಶದಲ್ಲ ಇಡೀ ದೇಶದ ತುಂಬಾ ಅವ್ರು ಹೋದಲ್ಲೆಲ್ಲ ಅಂಬೇಡ್ಕರ್ ಸೋಲಿಸಿದ ಸಂಭ್ರಮ ಆಚರಿಸಿದ. ಈಗಾಗಲೇ ಘೋಷಣೆ ಮಾಡಿದ ನಾವು ಜನಗಣತಿ ಜೊತೆ ಜನಗಣತಿ ಮುಗಿಲಿಕ್ಕೆ ಎಷ್ಟು ಸಮಯ ಬೇಕಾಗ್ತದ ಅಷ್ಟೇ ಜಾತಿ ಗಣತಿಗೂ ಸಮಯ ಬೇಕು. ಎರಡು ಏಕಕಾಲಕ್ಕೆ ನಡೀತಾವೆ ಇವರು. ಮತ್ ನಾನ್ ಕೇಳ್ತೀನಿ ಸಿದ್ದರಾಮಯ್ಯನವ್ರಿಗೆ ಅಷ್ಟೆಲ್ಲ ಹೇಳೋರು, ದೇಶದಲ್ಲಿ ಚಪ್ಪಲಿ ಹೊಲದ್ ಬದುಕ್ತಕ್ಕಂಥವ್ರು, ಕಕ್ಕಸ್ ತೊಳೆದು ಬದುಕ್ತಕ್ಕಂಥವ್ರು, ರಸ್ತೆ ಚರಂಡಿ ಗೂಡಿಸಿ ಬದುಕ್ತಕ್ಕಂಥವ್ರಿಗೆ ಮೀಸಲಾತಿ ಒಳ ಮೀಸಲಾತಿ ಕೊಡ್ಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಆಗಸ್ಟ್ 1ನೇ ತಾರೀಕಿಗೆ ಆರ್ಡರ್ ಮಾಡ್ತಾರ. ಸಿದ್ದರಾಮಯ್ಯನವ್ರು ಕುಂಡಿ ಕೆಳಗೆ ಇಟ್ಕೊಂಡು ಕೂತಾರ. ಅದಕ್ಕೇನ್ ಹೇಳ್ತಾರ ಉತ್ತರ? 2023 ಚುನಾವಣೆಯೊಳಗೆ ಇದೇ ಸಿದ್ದರಾಮಯ್ಯ, ಇದೇ ಖರ್ಗೆ, ಇದೇ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು? ಜನರಿಗೆ ಮೋಸ ಮಾಡಿದ್ರು. ಇಲ್ಲೇ ಸಮಾವೇಶ ಮಾಡಿದ್ರು ಚಿತ್ರದುರ್ಗದಲ್ಲಿ. ನಾವು ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ ನಲ್ಲಿ ಒಳ ಮೀಸಲಾತಿ ಕೊಡ್ತೀವಿ, ನೀವು ನಮಗೆ ಓಟ್ ಹಾಕ್ರಿ ಅಂತ ಹೇಳಿ. ನಾಲಿಗೆ ಒಂದದ ಎರಡದ ಆಗ್ಲಿಗತ್ತೆ. 2 ನಾಲಿಗೆ ಇರ್ತಕ್ಕಂಥವ್ರು ಕಾಂಗ್ರೆಸ್ನವ್ರು ಇವತ್ತು ಹೇಳ್ತಾರ ಅಂಬೇಡ್ಕರ್ನ ಬಿಜೆಪಿ ಅವರು ಸೋಲಿಸಿದರು. ಬಿಜೆಪಿನೇ ಇದ್ದಿದ್ದಿಲ್ಲ, ಬಿಜೆಪಿ ಹುಟ್ಟಿದ್ದಿಲ್ಲ ಅವಾಗ, ಆ ಪಕ್ಷನೇ ಇರ್ಲಿಲ್ಲ. ಕೇಳಿ ಯಾವ್ದು ಪತ್ರ ನಾನ್ ಕೇಳ್ತೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 1952ರಲ್ಲಿ ಮೊದಲೇ ಚುನಾವಣೆ ನಿಂತಾಗ ಕಾರಜೋಳಕರ್ ಅನ್ನುವ್ರನ್ನ ನಿಲ್ಲಿಸಿ ಸೋಲಿಸಿ 3 ಬಾರಿ ಅಂದಿನ ಪ್ರಧಾನ ಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಹೋಗಿ ಕ್ಯಾಂಪೇನ್ ಮಾಡಿ ಸೋಲಿಸಿ ಬರೀ ಭಾರತ ದೇಶದಲ್ಲ ಇಡೀ ದೇಶದ ತುಂಬಾ ಅವ್ರು ಹೋದಲ್ಲೆಲ್ಲ ಅಂಬೇಡ್ಕರ್ ಸೋಲಿಸಿದ ಸಂಭ್ರಮ ಆಚರಿಸಿದ. ಈಗಾಗಲೇ ಘೋಷಣೆ ಮಾಡಿದ ನಾವು ಜನಗಣತಿ ಜೊತೆ ಜನಗಣತಿ ಮುಗಿಲಿಕ್ಕೆ ಎಷ್ಟು ಸಮಯ ಬೇಕಾಗ್ತದ ಅಷ್ಟೇ ಜಾತಿ ಗಣತಿಗೂ ಸಮಯ ಬೇಕು. ಎರಡು ಏಕಕಾಲಕ್ಕೆ ನಡೀತಾವೆ ಇವರು. ಮತ್ ನಾನ್ ಕೇಳ್ತೀನಿ ಸಿದ್ದರಾಮಯ್ಯನವ್ರಿಗೆ ಅಷ್ಟೆಲ್ಲ ಹೇಳೋರು, ದೇಶದಲ್ಲಿ ಚಪ್ಪಲಿ ಹೊಲದ್ ಬದುಕ್ತಕ್ಕಂಥವ್ರು, ಕಕ್ಕಸ್ ತೊಳೆದು ಬದುಕ್ತಕ್ಕಂಥವ್ರು, ರಸ್ತೆ ಚರಂಡಿ ಗೂಡಿಸಿ ಬದುಕ್ತಕ್ಕಂಥವ್ರಿಗೆ ಮೀಸಲಾತಿ ಒಳ ಮೀಸಲಾತಿ ಕೊಡ್ಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಆಗಸ್ಟ್ 1ನೇ ತಾರೀಕಿಗೆ ಆರ್ಡರ್ ಮಾಡ್ತಾರ. ಸಿದ್ದರಾಮಯ್ಯನವ್ರು ಕುಂಡಿ ಕೆಳಗೆ ಇಟ್ಕೊಂಡು ಕೂತಾರ. ಅದಕ್ಕೇನ್ ಹೇಳ್ತಾರ ಉತ್ತರ? 2023 ಚುನಾವಣೆಯೊಳಗೆ ಇದೇ ಸಿದ್ದರಾಮಯ್ಯ, ಇದೇ ಖರ್ಗೆ, ಇದೇ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು? ಜನರಿಗೆ ಮೋಸ ಮಾಡಿದ್ರು. ಇಲ್ಲೇ ಸಮಾವೇಶ ಮಾಡಿದ್ರು ಚಿತ್ರದುರ್ಗದಲ್ಲಿ. ನಾವು ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ ನಲ್ಲಿ ಒಳ ಮೀಸಲಾತಿ ಕೊಡ್ತೀವಿ, ನೀವು ನಮಗೆ ಓಟ್ ಹಾಕ್ರಿ ಅಂತ ಹೇಳಿ. ನಾಲಿಗೆ ಒಂದದ ಎರಡದ ಆಗ್ಲಿಗತ್ತೆ. 2 ನಾಲಿಗೆ ಇರ್ತಕ್ಕಂಥವ್ರು ಕಾಂಗ್ರೆಸ್ನವ್ರು ಇವತ್ತು ಹೇಳ್ತಾರ ಅಂಬೇಡ್ಕರ್ನ ಬಿಜೆಪಿ ಅವರು ಸೋಲಿಸಿದರು. ಬಿಜೆಪಿನೇ ಇದ್ದಿದ್ದಿಲ್ಲ, ಬಿಜೆಪಿ ಹುಟ್ಟಿದ್ದಿಲ್ಲ ಅವಾಗ, ಆ ಪಕ್ಷನೇ ಇರ್ಲಿಲ್ಲ. ಕೇಳಿ ಯಾವ್ದು ಪತ್ರ ನಾನ್ ಕೇಳ್ತೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 1952ರಲ್ಲಿ ಮೊದಲೇ ಚುನಾವಣೆ ನಿಂತಾಗ ಕಾರಜೋಳಕರ್ ಅನ್ನುವ್ರನ್ನ ನಿಲ್ಲಿಸಿ ಸೋಲಿಸಿ 3 ಬಾರಿ ಅಂದಿನ ಪ್ರಧಾನ ಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಹೋಗಿ ಕ್ಯಾಂಪೇನ್ ಮಾಡಿ ಸೋಲಿಸಿ ಬರೀ ಭಾರತ ದೇಶದಲ್ಲ ಇಡೀ ದೇಶದ ತುಂಬಾ ಅವ್ರು ಹೋದಲ್ಲೆಲ್ಲ ಅಂಬೇಡ್ಕರ್ ಸೋಲಿಸಿದ ಸಂಭ್ರಮ ಆಚರಿಸಿದ.